ನಮಸ್ಕಾರ ವೀಕ್ಷಕರೇ. ವಿಜಯಪುರ ಟು ಅಯೋಧ್ಯೆ ಪಾದಯಾತ್ರೆ ನಿಮಿತ್ತವಾಗಿ ಕೇದಾರ್ ಲಿಂಗ್ ಕುಂಬಾರ್ ಹಾಗೂ ಸಂಗಡಿಗರಾದ ವಿವೇಕ್ ಕುಂಬಾರ್ ಹಾಗೂ ನೂರ್ ನದಾಫ್ ಹಾಗೂ ಕೊಪ್ಪ ರೇವಣಸಿದ್ದ ಪೋದಾಳ ಕುಂಬಾರ್ ಇವರೆಲ್ಲರೂ ಇಂದು ಅವರು ಸುಲ್ತಾನ್ಪುರ್ ನಗರದಲ್ಲಿ ಚಲಿಸ್ತಾ ಇರೋದು. ಸುಲ್ತಾನ್ಪುರ್ ಬಂದು ಉತ್ತರ ಪ್ರದೇಶ ಒಂದು ಜಿಲ್ಲಾ ಕೇಂದ್ರವಾಗಿದ್ದು, ಆದ್ಮೇಲೆ ನೀವು ನೋಡ್ತಕ್ಕಂಥ ವಿಡಿಯೋದಲ್ಲಿ ರೋಡಿನ ಪಕ್ಕದಲ್ಲಿ ಬಿಲ್ಡಿಂಗ್ಗಳು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಕಾಣಿಸ್ತದವ. ಅಂದ್ರೆ ಅಲ್ಲಿ ಮರಗಳು ನೋಡಿದ್ರೆ ತುದಿ ಅಷ್ಟೇ ಮರಗಳು ಕಾಣ್ತಿರ್ತಾವ. ಇಲ್ಲೆಲ್ಲ ಹೊರಗೋದ್ರೆ ನೋಡಿದ್ರೆ ಅಂದರೆ ಸುಲ್ತಾನ್ಪುರದಲ್ಲಿ ಫ್ಲೇಓವರ್ಗಳ ಮೇಲೆ ನಡೀತಾ ಇರೋದು ಇವರು. ಆ ಫ್ಲೇಓವರಿಂದ ಕೆಳಗಡೆ ಎಷ್ಟೊಂದು ಅಂತರದಲ್ಲಿರೋದು ಕೆಳಗಡೆ ಮರಗಳನ್ನು ನೋಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳು ಎಷ್ಟೊಂದು ಚಿಕ್ಕದಾಗಿ ಕಾಣಿಸ್ತದಕ್ಕೆ ಎಷ್ಟೊಂದು ಡೌನಲ್ಲಿ ಕಾಣಿಸ್ತದವ. ಆದ ಕಾರಣ ಅಲ್ಲಿರ್ತಕ್ಕಂಥ ನಗರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ಉತ್ತರ ಪ್ರದೇಶದಲ್ಲಿ ಎಲ್ಲ ಮೊದಲನೇ ದರ್ಜೆ ಹಾಗೂ ಎರಡನೇ ದರ್ಜೆ ನಗರಗಳಲ್ಲಿ ಅಲ್ಲಿ ಫ್ಲೇಓವರನ್ನು ಮಾಡಿರೋದು, ಅಲ್ಲಿಂದ ಕೆಳಗಡೆ ಬರ್ತಾ ಇರೋದು ನೀವು ನೋಡಬಹುದು. ಇದು ಸುಲ್ತಾನ್ಪುರ್ ಜಿಲ್ಲಾ ನಗರದಲ್ಲಿ ಹೊರಡ್ತಾ ಇರ್ತಕ್ಕಂಥ ಒಂದು ರಸ್ತೆ ಇದು. ಆದ್ಮೇಲೆ ನಿನ್ನೆ ಅವರು ಕೋರೆಬಾಕ್ ಎಂಬ ಗ್ರಾಮದಲ್ಲಿ ರಾತ್ರಿ ಹೊತ್ತು ವಾಸ್ತವ್ಯ ಮಾಡಿಕೊಂಡು ಇವತ್ತು ಸುಲ್ತಾನ್ಪುರ್ ನಗರವನ್ನು ದಾಟಿಕೊಂಡು ಹೊರಡ್ತಾ ಇರೋದು. ಹೊತ್ತು ನಿನ್ನೆಯವರೆಗೆ ಕೋರೆಬಾಕ್ ಎಂಬ ನಗರಕ್ಕೆ 1485 ಕಿಲೋಮೀಟರ್ ಪ್ರಯಾಣಿಸಿದಂತಾಗಿದೆ. ಹಾಗೆ ಈ ಒಂದು ಎಂದಿನಂತೆ ಅವರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹಾಗೆ ಪ್ರಯಾಣ ಬೆಳೆಸಿರೋದು ನೀವು ನೋಡ್ಬೋದಲ್ಲಿ. ಅಲ್ಲಿ ಇರತಕ್ಕಂಥ ಒಂದು ನಗರದ ಒಂದು ರಸ್ತೆಯಲ್ಲಿ ಹಾಯ್ದು ಹೋಗತಕ್ಕಂಥ ಈ ಕೇದಾರ್ಲಿಂಗ್ ಹಾಗೂ ಅವ್ರ ಜೊತೆ ವಿವೇಕ್ ಕುಂಬಾರ್ ಇಬ್ಬರು ಇದ್ದಾರೆ. ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಹಲವಾರು ವಾಹನಗಳು ಚಲಿಸ್ತಾವೆ. ಇವರು ತಮ್ಮದೇ ಆದಂಥ ಪಾಡಿನಲ್ಲಿ ತಾವು ಈ ನೂರ್ ನದಾಫ್ ಅವರಾಗಿರ್ಬೋದು, ಈ ಇವರೆಲ್ಲರೂ ತಮ್ಮ ರಸ್ತೆ ಬದಿಯಲ್ಲಿ ಹೊರಡ್ತಾ ಇದ್ದಾರೆ. ಇದು ಬಂದು ಸುಲ್ತಾನ್ಪುರ್ ನಗರದ ಒಂದು ಬೀದಿ ಇದು. ಆದ್ಮೇಲೆ ಉತ್ತರ ಪ್ರದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ. ನಮ್ಮ ಕರ್ನಾಟಕದ ಜಿಲ್ಲೆಗಳನ್ನು ಕಂಪ್ಯಾರಿಸನ್ ಮಾಡಿದರೆ ಅಲ್ಲಿಯ ಜಿಲ್ಲೆಗಳು ಯಾವ ಥರ ಅಂದ್ರೆ ನಮ್ಮದ ಒಂದು 4-5 ಪಟ್ಟು ಜನಸಂಖ್ಯೆ ಅದಾವ. ಇಲ್ಲ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿ ಒಂದು 16ರಿಂದ 18 ಲಕ್ಷ ಜನಸಂಖ್ಯೆ ಇದ್ರೆ ಅಲ್ಲಿ ಆ ಥರ ಇಲ್ಲ. ಅಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠವಾಗಿ ಒಂದು 40ರಿಂದ 50 ಲಕ್ಷ ಜನಸಂಖ್ಯೆ, ಈ ಥರ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಇರೋದು ಅಲ್ಲಿ ಜಿಲ್ಲೆಯಲ್ಲಿ. ಕೇದಾರ್ ಲಿಂಗ್ ಕುಂಬಾರ್ ಇನ್ನೇನು ಕೆಲವು ಗಂಟೆಗಳಲ್ಲಿ ಅಯೋಧ್ಯೆ ಶ್ರೀರಾಮನ ದರ್ಶನನು ಒಂದು ದೇವಸ್ಥಾನವನ್ನು ತಲುಪ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಕ್ಕಂಥದ್ದು ಕೇದಾರ್ ಲಿಂಗ್ ಕುಂಬಾರ್ ಇಲ್ಲಿವರೆಗೆ ಒಂದು 60 kg ಮೂಟೆಯನ್ನು ಹೊತ್ತುಕೊಂಡು ಎಷ್ಟೊಂದು ದಿನ ಬಂದಂದ್ರೆ ಇಲ್ಲಿವರೆಗೆ ಅವನು ಪ್ರಯಾಣಿಸಿರ್ತಕ್ಕಂಥ ದಿನಗಳು 41 ದಿನ ಆಯಿತು. 41 ದಿನದಲ್ಲಿ ಎಷ್ಟು ಪ್ರಯಾಣ ಬೆಳೆಸಿದನಂತಂದ್ರೆ ಇವತ್ತಿಗೆ ಅವನು ಸುಮಾರಾಗಿ 1515 ಕಿಲೋಮೀಟರ್ ಪ್ರಯಾಣಿಸಿದಂತಾಗಿದೆ. ನೀವು ನೋಡ್ಬೋದು ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಫಲಕಗಳಿದಾವೆ, ಒಂದು ಜಾಹೀರಾತು ಫಲಕಗಳು. ಅಲ್ಲಿರ್ತಕ್ಕಂಥ ಎರಡೂ ರಸ್ತೆ ಬದಿಯಲ್ಲಿ ಜಾಹೀರಾತು ಫಲಕಗಳನ್ನು ನೀವು ನೋಡಬಹುದು. ಅಲ್ಲಿರ್ತಕ್ಕಂಥ ಒಂದು ರಾಜಕೀಯ ವ್ಯಕ್ತಿಗಳ ಒಂದು ಜಾಹೀರಾತು ಫಲಕಗಳವು. ಅದರಲ್ಲಿ ಅದರ ಪಕ್ಕದಲ್ಲಿ ಒಂದು ವಿವೇಕ ಹಾಗೂ ಪೋದಾಳ ಅವರು ನಿಂತ್ಕೊಂಡಿರೋದು. ಇಲ್ಲಿವರೆಗೆ ನಿನ್ನೆಯಿಂದ ದಾಡುಪುರ, ಬುಲ್ಕಿ, ಕಾಟ್ಕಾನ್ಪುರ, ದ್ವಾರಕಾಗಂಜ, ಹಾಗೆ ಜುದಾಪಟ್ಟಿ, ಜಫರ್ಪುರ, ಚೋರೆ ಬಜಾರ, ಅಲಬಾದ ಹೀಗೆ ಹಲವಾರು ಗ್ರಾಮಗಳನ್ನು ಪ್ರಯಾಣ ಬೆಳೆಸಿಕೊಂಡು ಬಂದಿದ್ದಾರೆ. ನೀವು ನೋಡ್ತಕ್ಕಂಥ ರಸ್ತೆ ಇದು ಅಯೋಧ್ಯೆಗೆ ಹೊರಡ್ತಕ್ಕಂಥ ರಸ್ತೆ. ಇಲ್ಲಿ ಇದಕ್ಕಿಂತ ಒಂದು ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಇದೆ. ಅದನ್ನು ಅಲಹಾಬಾದಿನ್ ಫೈಸಲಾಬಾದ್ ರಸ್ತೆ ಅಂತ ಕರೀತಾರೆ. ಆದರೆ ಇವರು ಒಳಗಡೆ ಮಾರ್ಗದ ಮುಖಾಂತರ ಹೋಗಿದ್ದಾರೆ. ನೀವು ನೋಡ್ತಕ್ಕಂಥ ಒಂದು ದೇವಸ್ಥಾನ ಇವತ್ತು ಸಾಯಂಕಾಲ ರಾತ್ರಿ ಸಮಯದಲ್ಲಿ ಇವತ್ತು ವಾಸ್ತವ್ಯ ಹೂಡಿದ ಊರು ಬಂದು ಬೀಕಾಂಪುರ ಎಂಬ ಗ್ರಾಮದಲ್ಲಿ ಶ್ರೀ ಶಾರದಾ ಮಾತೆ ಮಂದಿರದಲ್ಲಿ ಇವತ್ತು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನೀವು ನೋಡ್ಬೋದು ಒಳಗಡೆ ಶಾರದಾ ಮಾತೆ ಮಂದಿರದಲ್ಲಿ ಇವರು ಕುಳಿತುಕೊಂಡಿರೋದು. ಇಂದಿನ ರಾತ್ರಿ ಸಮಯದಲ್ಲಿ ಬೀಕಾಂಪುರ ಗ್ರಾಮದ ಒಂದು ಗ್ರಾಮಸ್ಥರು ಇವರಿಗಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರಿಗೆ ಉಳಿದುಕೊಳ್ಳಲು ಒಂದು ದೇವಸ್ಥಾನದಲ್ಲಿ ಅಲ್ಲೇ ಇವತ್ತು ವಾಸ್ತವ್ಯ ಹೂಡಲು ಎಲ್ಲ ರೀತಿಯನ್ನು ವ್ಯವಸ್ಥೆ ಮಾಡಿಸಿಕೊಂಡು ಅವರಿಗಾಗಿ ಒಂದು ವಿಶೇಷ ಊಟ, ಒಂದು ಪೂರಿ ಸಬ್ಜಿ ಊಟವನ್ನು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಜೊತೆ ಶಿರಾ, ಅನ್ನ, ಸಾರು ಹೀಗೆ ಅವರಿಗಾಗಿ ಊಟವನ್ನು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ
ಶ್ರೀ ಶಾರದಾ ಮಂದಿರದ ಒಳಗಡೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಎಲ್ಲಿವರೆಗೆ ಸುಮಾರಾಗಿ 40-50 ಕಿಲೋಮೀಟರ್ ಪ್ರಯಾಣ ಬೆಳೆಸಿ ಎಲ್ಲರೂ ಒಂದು ವಿಶ್ರಾಂತಿಯಿಂದಲ್ಲಿ ಕುಳಿತುಕೊಂಡು ದೇವರ ಮಗ್ನವಾಗಿ ದೇವರ ಜ್ಞಾನದಲ್ಲಿ ಮ ಒಂದು ಮೌನದಿಂದ ಕುಳಿತುಕೊಂಡಿದ್ದಾರೆ ಎಲ್ಲರೂ. ಆತ್ಮೀಯರೇ, ಇಲ್ಲಿ ಶಾರದಾ ಮಂದಿರದಿಂದ ಎಂದಿನಂತೆ ನಾಳೆಗೆ ಬೆಳಗಿನ ಜಾವ ಹೊರಡಲಿದ್ದಾರೆ. ಇವರು ಇನ್ನೇನು ಅಯೋಧ್ಯೆ ಶ್ರೀರಾಮನ ದರ್ಶನ ಏನು ಅಯೋಧ್ಯನ ಶ್ರೀರಾಮರ ಒಂದು ಮಂದಿರ ಕೇವಲ ಇಲ್ಲಿಂದ 22 ಕಿಲೋಮೀಟರ್ ಮಾತ್ರ ಉಳಿದಿರೋದು. ನೀವು ನೋಡ್ಬೋದು ಶ್ರೀ ಶಾರದಾ ಮಂದಿರ ಹೊರದಲ್ಲಿರ್ತಕ್ಕಂಥ ಹೊರಗಡೆ ಒಂದು ವಿಹಂಗ ನೋಟ ಹಲವಾರು ವಾಹನಗಳ ನಿಂತುಕೊಂಡಿದ್ದಾವೆ. ಅದರ ಜೊತೆಗೆ ಇಲ್ಲಿ ಇವರು ಕೊಪ್ಪ ರೇವಣಸಿದ್ಧ ನಿಧನ ಹಾಗೆ ಕೆಲವೊಂದು ಮನೆಗಳು ಅಕ್ಕಪಕ್ಕದಲ್ಲಿ ಮನೆಗಳನ್ನು ನೋಡಬಹುದು. ಇದು ಬಂದು ರಾತ್ರಿಯ ಸಮಯದಲ್ಲಿ ಇದ್ದ ಕಾರಣ ಅಲ್ಲಿರ್ತಕ್ಕಂಥ ಜನಗಳು ಈ ಸಮಯದಲ್ಲಿ ಮಲ್ಕೊಂಡಿರ್ತಾರೆ. ಆದ ಕಾರಣ ಹೊರಗಡೆ ಯಾರು ಜನಗಳು ಕಾಣ್ತಾ ಇಲ್ಲ. ಆತ್ಮೀಯ ವೀಕ್ಷಕರೇ, ಯಾರ್ಯಾರು ಮುದುಕುಮಾರ್ ಪಾಟೀಲ್ ಚಾನಲ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಒತ್ತಿ. ಹಾಗೆ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದ್ರೆ ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಇದರಿಂದ ಒಂದು ಕೇದಾರ್ಲಿಂಗ ಎಲ್ಲಿದ್ದಾನ ಹೇಗಿದ್ದಾನ ಅನ್ನತಕ್ಕಂಥ ನಿಮಗೆ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ವಿಡಿಯೋಗೂ ಒಂದು ಇದು ಬರ್ತೈತಿ. ಹಾಗೆ ಅದರ ಬಗ್ಗೆ ಅವನು ಎಲ್ಲಿ ಹೊರಟಿದ್ದಾನೆ ಅನ್ನೋದು ನಿಮಗೆ ಸಂಪೂರ್ಣ ಮಾಹಿತಿನೂ ಗೊತ್ತಾಗ್ತದೆ. ಅದೇ ರೀತಿ ನೀವು ನೋಡ್ಬೋದು ಒಂದು ದೇವಸ್ಥಾನದ ಕೆಳಗಡೆ ಒಂದು ಮಂದಿರದ ಕೆಳಗಡೆ ರೂಮ್ಗಳಿದಾವೆ. ಆ ರೂಮ್ಗಳ ಒಳಗಡೆ ಇವತ್ತು ಎಲ್ಲರೂ ಈ ರಾತ್ರಿಯ ಸಮಯದಲ್ಲಿ ನೀವು ನೋಡ್ಬೋದು ಅವರೆಲ್ಲ ಮಲ್ಕೊಂಡಿದ್ದಾರೆ. ಎಲ್ಲ ಒಂದು ಹಾಸಿಗೆಯನ್ನು ಹಾಸಿಕೊಂಡು ಅಲ್ಲಿ ಅವ್ರು ತಂದಿರ್ತಕ್ಕಂಥ ಎಲ್ಲ ವಸ್ತುಗಳು ಬಟ್ಟೆಗಳನ್ನು ಒಂದು ಅಲ್ಲೇ ಒಂದು ಹಗ್ಗಕ್ಕನ್ನು ಕಟ್ಟಿ ಇವರು ತಾವು ತಂದಿರ್ತಕ್ಕಂಥ ಗೋಧಿ ಮೂಟೆಯನ್ನು ಅಲ್ಲೇ ಇಟ್ಟುಕೊಂಡು ಎಲ್ಲರನ್ನು ರೆಸ್ಟನ್ನು ಮಾಡ್ತಾ ಇರೋದನ್ನು ನೀವು ನೋಡಬಹುದು ಆತ್ಮೀಯರೇ.